ಇನ್ನು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡೆಯೋದಕ್ಕೆ ಲಾಬಿ ಜೋರಾಗಿದೆ. 3 ದಿನಗಳಿಂದ ದೆಹಲಿಯಲ್ಲೇ ಸಚಿವಾಕಾಂಕ್ಷಿಗಳು ಠಿಕಾಣಿಯನ್ನು ಹೂಡಿದ್ದಾರೆ. ಕೊನೆಯ ಹಂತದ ಕಸರತ್ತನ್ನು ಮಾಡಬೇಕಾಗತ್ತೆ, ಮಾಡಿ ನೋಡೋಣ, ಫಲ ದೇವರಿಗೆ ಬಿಟ್ಟಿದ್ದು ಅಂತ ಹೇಳಿ ಈಗ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಲಾಬಿ ಜೋರಾಗಿದೆ. ತಡರಾತ್ರಿವರೆಗೂ ಡಿಕೆ ಸಿದ್ದು ಸುರ್ಜೇವಾಲಾ ಭೇಟಿ ಮಾಡಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಮುದಾಯ ಜಿಲ್ಲಾವಾರು ಕಾರ್ಡ್ ಕ್ಲೈಮ್ ಮಾಡ್ತಾ ಇದ್ದಾರೆ ಶಾಸಕರು. ಮಂತ್ರಿಗಿರಿಗೆ ಪೈಪೋಟಿಗೆ ಇಳಿದಿದ್ದಾರೆ ಹಿರಿಯ ಕಿರಿಯ ಶಾಸಕರು. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ಪಡೆಯೋದಕ್ಕೆ ಲಾಬಿ ಜೋರಾಗಿದೆ. 3 ದಿನಗಳಿಂದ ದೆಹಲಿಯಲ್ಲೇ ಸಚಿವಾಕಾಂಕ್ಷಿಗಳು ಠಿಕಾಣಿ ಹೂಡಿದ್ದಾರೆ. ಕೊನೆ ಹಂತದ ಕಸರತ್ತನ್ನ ಮಾಡೋಣ ಅಂತ ಇನ್ನಿಲ್ಲದ ಪ್ರಯತ್ನ. ಸಮುದಾಯವಾರು ಜಿಲ್ಲಾವಾರು ಪ್ಲೇ ಕಾರ್ಡ್ಗಳನ್ನು ಮಾಡ್ತಿದ್ದಾರೆ. ಈಗ ಅವಕಾಶ ಕೊಡಬೇಕು ಹೊಸಬರಿಗೂ ಕೂಡ ಅಂತ ಹೇಳಿ ಹಿರಿಯರಿಂದ ಹಿಡಿದು ಕಿರಿಯರು ಎಲ್ಲರೂ ಕೂಡ ಪೈಪೋಟಿನ ಮಾಡ್ತಾ ಇದ್ದಾರೆ. ಈ ಗೊಂದಲದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಅಳೆದು ತೂಗಿ ಲೆಕ್ಕಾಚಾರ ಹಾಕೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರು ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ರಾಜ್ಯ ನಾಯಕರಿದ್ದಾರೆ. ಇದ್ರಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಪಟ್ಟಿ ಇದೆ, ಯಾರಿಗೆ ಕೊಟ್ಟರೆ ಸೂಕ್ತ, ಯಾರಿಗೆ ಕೊಡಬಾರ್ದು ಅನ್ನುವಂಥ ವಿಚಾರ. ಉಳಿದಿರುವಂಥ 20 ಸ್ಥಾನಗಳಿಗೆ 29 ಸಂಭಾವ್ಯ ಸಚಿವರ ಪಟ್ಟಿ ಇದೆ. ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಿ 29 ಜನರನ್ನ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಕೆಲವರ ಹೆಸರಲ್ಲಿ ಸಿದ್ದು ಡಿ ಕೆ ನಡುವೆ ಮಾತುಕತೆ ಆಗ್ತಾ ಇದೆ. ಹೀಗಾಗಿ ಇವತ್ತು ರಾಹುಲ್ ಜೊತೆ ರಾಜ್ಯ ನಾಯಕರು ಚರ್ಚೆ ಮಾಡ್ತಾರೆ. ಸಂಭಾವ್ಯ ಲಿಸ್ಟ್ನಲ್ಲಿ ಸಮುದಾಯವಾರು ಶಾಸಕರಿಗೆ ಮಣೆ ಹಾಕಲಾಗುತ್ತೆ. ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆಯಲ್ಲಿದ್ದಾರೆ 29 ಹೆಸರುಗಳು. ಉಳಿದಿರುವಂಥ 20 ಸ್ಥಾನಗಳಿಗೆ 29 ಸಂಭಾವ್ಯ ಸಚಿವರ ಪಟ್ಟಿ ರೆಡಿಯಾಗಿದೆ. ಕೆಲವರ ಹೆಸರಿನಲ್ಲಿ ಸಿದ್ದು ಡಿ ಕೆ ನಡುವೆ ಒಮ್ಮತ ಮೂಡ್ತಾ ಇಲ್ಲ. ಈಗಾಗಲೇ ಹೇಳಿದಾಗೆ ಏನು 50 ಜನ ಲಾಬಿಯನ್ನು ಮಾಡ್ತಾ ಇದ್ದಾರಲ್ಲ ಟಿಕೆಟ್ಗಾಗಿ, ಇನ್ನಿಲ್ಲದ ಪ್ರಯತ್ನ ಆಗ್ತಾ ಇತ್ತಲ್ಲ, ಆ ಎಲ್ಲರನ್ನೂ ಕೂಡ ಅಳೆದು ತೂಗಿ ಈಗ ಫೈನಲ್ ಆಗಿ 29 ಜನರ ಆಯ್ಕೆ ಆಗಿದೆ. ಆದರೆ 20 ಸ್ಥಾನಗಳು ಮಾತ್ರ ಖಾಲಿ ಇರೋದು. ಸಮುದಾಯವಾರು ಲೆಕ್ಕಾಚಾರ ಈಗ ಲಿಂಗಾಯತ ಸಮುದಾಯದಲ್ಲಿ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಯಶವಂತ ಗೌಡ, ರಾಯಗೌಡ, ಅಪ್ಪಾಜಿ ನಾಡಗೌಡ, ಜಿ ಎಸ್ ಸಿದ್ದೇಶ್ ಪಾಟೀಲ್, ಜಿ ಎಸ್ ಮಲ್ಲಿಕಾರ್ಜುನ ಈ ಒಂದಿದ್ದಾರೆ. ಈ ಎಲ್ಲ ಲೆಕ್ಕಾಚಾರದಲ್ಲಿ ಹಲವು ನಾಯಕರು ಲಾಭಿಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತ. ಡಿಸ್ಕಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ನನ್ನು ನೋಡ್ತಾ ಇದ್ದೀವಿ. ಈಗ ಕೊನೆ ಹಂತದ ಕಸರತ್ತು, ಪಟ್ಟಿ ದೊಡ್ಡದಾಗಿದೆ, ಆದರೆ ಸ್ಥಾನ ಇರೋದು ಮಾತ್ರ 20. ಆ 20 ಸ್ಥಾನಗಳಿಗೆ ಅಧಿಕ ಆಕಾಂಕ್ಷಿಗಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿವಕುಮಾರ್ ಬಣ, ಹೈಕಮಾಂಡ್ ಬಣ ಅಂತ ಇನ್ನೂ ಕೂಡ ಪಟ್ಟಿ ಫೈನಲ್ ಆಗ್ತಾ ಇಲ್ಲ. ಗೊಂದಲ ಮೂಡ್ತಾ ಇದೆ, ಒಮ್ಮತ ಮೂಡ್ತಾ ಇಲ್ಲ. ಅಪ್ಡೇಟ್ಸ್ ಕೊಡೋದ್ರ ವಿಚಾರವಾಗಿ ಖಂಡಿತವಾಗ್ಲೂ ಶಿವಕುಮಾರ್ ಪ್ರಮುಖವಾಗಿ ಒಕ್ಕಲಿಗ, ಲಿಂಗಾಯತ, ಮುಸ್ಲಿಂ ಹಾಗೆ ಹಿಂದುಳಿದ ಎಲ್ಲ ಒಂದು ಪ್ರಮುಖ ಶಾಸಕರು ಕೂಡ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಚಿವಾಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರಿಗೂ ಕೂಡ ಕೊಂಚ ತಲೆನೋವಾಗಿದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಕೆಲವು ಹೆಸರುಗಳನ್ನ ಫೈನಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ನಡುವೆ ಒಮ್ಮತ ಮೂಡಿ ಬರ್ತಾ ಇಲ್ಲ. ತಮ್ಮ ಬೆಂಬಲರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಇಬ್ರು ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಈಗ ಅಂತಿಮವಾಗಿ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅಂಗಳಕ್ಕೆ ಹೋಗಿದೆ. ನಿನ್ನೆ ಸಭೆ ನಡೀಬೇಕಾಗಿತ್ತು, ಆದರೆ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಬ್ಯುಸಿ ಆಗಿದ್ದ ಕಾರಣ ಇವತ್ತು ಸಭೆಗೆ ಮುಂದೂಡಿಕೆ ಆಗಿತ್ತು. ಇವತ್ತು ಸಂಜೆ ಸಭೆ ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ವೇಳೆ ಯಾರ್ಯಾರನ್ನ ಲಿಸ್ಟಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ನಿರ್ದೇಶನವನ್ನು ಪಡೆದು ಅಂತಿಮವಾಗಿ ಲಿಸ್ಟ್ ಅನ್ನು ಫೈನಲ್ ಮಾಡಲಿದ್ದಾರೆ. ಪ್ರಮುಖವಾಗಿ ಜಮೀರ್ ಅಹಮದ್ ಮತ್ತೆ ಕನೀಜ್ ಫಾತಿಮಾ ಹಾಗೆ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಈ 4 ಜನರಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೊಂದು ಗೊಂದಲ ಇರ್ತಕ್ಕಂಥದ್ದು. ಒಂದು ಕಡೆ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಬೇಡ ಅಂತ ಕೆಲವು ನಾಯಕರು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರೆ, ಮತ್ತೆ ಕೆಲವರು ರಿಜ್ವಾನ್ ಅವ್ರಿಗೆ ಕೊಡಬೇಕು ಈ ಬಾರಿ ಅನ್ನೊಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಹೀಗಾಗಿ ಮುಸ್ಲಿಂ ಕೋಟಾದಲ್ಲಿ ಇನ್ನೂ ಕೂಡ ಯಾರ ಹೆಸರು ಫೈನಲ್ ಆಗಿಲ್ಲ. ಹಾಗೆ ಒಕ್ಕಲಿಗ ಕೋಟಾದಲ್ಲಿ ಬಂದಂತ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಪರ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಈ ಕಡೆ ಶರತ್ ಬಚ್ಚೇಗೌಡ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೊಂದು ನಿಟ್ಟಿನಲ್ಲಿ, ಹಾಗೆ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೊಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಒಕ್ಕಲಿಗ ಕೋಟಾದಲ್ಲೂ ಕೂಡ ಇನ್ನೂ ಫೈನಲ್ ಆಗಿಲ್ಲ. ಈಗ ಹಿಂದುಳಿದ ವರ್ಗ ವಿಚಾರದಲ್ಲೂ ಕೂಡ ಕೆಲವರ ಹೆಸರನ್ನ ಸೇರ್ಪಡೆಗೆ ಇಬ್ಬರ ನಡುವೆ ಒಮ್ಮತ ಮೂಡದೇ ಇರತಕ್ಕಂಥ ಒಂದು ಕಾರಣ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರ ನಿರ್ದೇಶನವನ್ನು ಪಡೆದು ಪಟ್ಟಿ ಅಂತಿಮ ಮಾಡ್ತಾರೆ. ಇವತ್ತು ಪಟ್ಟಿ ಅಂತಿಮ ಆಗಿದ್ದೆ ಆದರೆ ನಾಳೆ ಬೆಳಗ್ಗೆಯೇ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀಬಹುದು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗಾಗಲೇ 40ರಿಂದ 45ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ತಡರಾತ್ರಿವರೆಗೂ ಕೂಡ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಸಮುದಾಯವಾರು ಹಾಗೆ ಜಾತಿ ಕಾರ್ಡ್ ಪ್ಲೇ ಮಾಡ್ತಕ್ಕಂಥ
ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಸಚಿವ ಸ್ಥಾನವನ್ನ ಪಡಿಲೇಬೇಕು ಅಂತ ಹಿರಿಯ ಮತ್ತೆ ಕಿರಿಯ ಸಚಿವರೇನಿದ್ದಾರೆ ಇವರು ಹಿನ್ನಿಲ್ಲದ ಒಂದು ಲಾಬಿಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಇವತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಉಳಿದಂತೆ ಯಾರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು, ಮುಂದಿನ ಒಂದು ಚುನಾವಣೆ ದೃಷ್ಟಿಯಿಂದ ಹೊಸ ನಾಯಕತ್ವಕ್ಕೆ ಮಣೆ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾರಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಇವತ್ತೇ ಲಿಸ್ಟ್ ಫೈನಲ್ ಆಗ್ತಕ್ಕಂಥ ಒಂದು ಎಲ್ಲಾ ಸಾಧ್ಯತೆ ಇದೆ. ಆಗಿದ್ದೇ ಆದ್ರೆ ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಶಿವಕುಮಾರ್ ಹಾಗೆ ಹೊಳ್ಳದಿರಿ ಆನಂದ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ.